ನನಗೆ ಬಹಳ ಇಷ್ಟವಾದಂಥ ಒಬ್ಬ ಸೇವಕರು ಡೇವಿಡ್ ಲಿವಿಂಗ್ಸ್ಟನ್. ಡೇವಿಡ್ ಲಿವಿಂಗ್ಸ್ಟನ್ ನನಗೊಬ್ಬ ಇನ್ಸ್ಪಿರೇಷನ್. ನಾನಿವತ್ತು ಹಳ್ಳಿಗಳ ಸೇವೆಯನ್ನು ಆರಿಸ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಕಾರಣವಾಗಿದ್ರೆ ಅದು ಡೇವಿಡ್ ಲಿವಿಂಗ್ಸ್ಟನ್. ಆದರೆ ಡೇವಿಡ್ ಲಿವಿಂಗ್ಸ್ಟನ್ ಏನು ಹೇಳ್ತಾರೆ, ಡಾಕ್ಟರ್ ಆಗಿದ್ದವರು ಹೋಗಿದ್ದು ಎಲ್ಲಿಗೆ? ಅವರು ಹೋಗಿದ್ದು ಆಫ್ರಿಕಾಗೆ. ಅವ್ರು ಏನು ಹೇಳ್ತಾರೆ, I would rather be in the heart of Africa in the will of God than on the throne of England out of the will of God. ನಿಜವಾಗ್ಲೂ ಹೇಳೋದಾದ್ರೆ ಅವನೇನು ಹೇಳ್ತಾ ಇದ್ದಾನಂದ್ರೆ, ದೇವರ ಚಿತ್ತ ಇಲ್ಲದೆ ಇಂಗ್ಲೆಂಡಿನ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕಿಂತ ದೇವರ ಚಿತ್ತದಲ್ಲಿ ಆಫ್ರಿಕಾದ ಕಾಡುಗಳಲ್ಲಿ ನಾನು ಇರೋದು ಒಳ್ಳೇದು ಅಂತ. ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ನೀವು ದೇವರ ಅರಮನೆ ಕೊಡ್ತಾರೆ ಅಂತ ಯೇಸು ಸ್ವಾಮಿ ನಂಬಿ ಬರ್ತಿದೀವಿ. ಆದ್ರೆ ಅವರುಗಳು ನಂಬಿದ್ದೇನು, ದೇವರ ಚಿತ್ತ ಇಲ್ಲದೆ ಇರುವಂತಹ ಸಿಂಹಾಸನದಲ್ಲಿ ಇಂಗ್ಲೆಂಡ್ನಲ್ಲಿ ನಾನು ಕುಳಿತುಕೊಳ್ಳೋದಕ್ಕಿಂತ ದೇವರ ಚಿತ್ತ ಇರುವಂಥ ಸ್ಥಳದಲ್ಲಿ ನಾನು ಕಾಡುಗಳಲ್ಲಿ ಇರೋದು ಒಳ್ಳೆಯದು. ನಾನು ನಿಮಗೆ ಬಹಳ ಪ್ರೀತಿಯಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ದೇವರ ಸ್ಥಳದಲ್ಲಿ ಇರಬೇಕಂತ ಬಯಸ್ತಿದೆಯಾ? ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಸೇವೆಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಕಣ್ಣಿಗೆ ಯಾವುದು ಸುಂದರವಾಗಿ ಇದೆ ಅನ್ನೋ ಜಾಗದಲ್ಲಿ ನೀವು ಇರಕ್ಕೆ ಬಯಸ್ತಿದ್ದೀರಾ? ಇಲ್ಲ ದೇವರೇ ನಿನ್ನ ಚಿತ್ತ ಎಲ್ಲಿದೆ ಅಲ್ಲಿ ನಾನು ಇರಬೇಕಂತ ಬಯಸ್ತಿದ್ದೀರಾ? ಅದಕ್ಕೆ ಡೇವಿಡ್ ಲಿವಿಂಗ್ಸ್ಟನ್ ಹೇಳ್ತಾನೆ, ಜಗತ್ತಿನಲ್ಲೇ ಸೇಫೆಸ್ಟ್ ಪ್ಲೇಸ್, ಸುರಕ್ಷಿತವಾದ ಜಾಗ ಯಾವುದು ಗೊತ್ತಾ? ದೇವರ ಚಿತ್ತ ಇರೋ ಜಾಗ, ದೇವರ ಚಿತ್ತವುಳ್ಳಂತ ಆ ಜಾಗ. ಆ ಜಾಗಕ್ಕೆ ನಾವು ನೀವು ನಮ್ಮ ಜೀವಿತವನ್ನ ಬಿಟ್ಟುಕೊಟ್ಟಿದ್ದೀವ?